ಸಮಸ್ತ ನಾಡಿನ ಜನತೆಗೆ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಶುಭ ಕೋರಿದ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಸೇವಾದಳದ ರಾಜ್ಯ ಮಹಿಳಾ ಸಂಘಟಕರಾದ ಗಿರಿಜಾ ಎಸ್ ಹೂಗಾರ್ ರವರು ಹಾಗೂ ಸೇವಾದಳದ ಜಿಲ್ಲಾಧ್ಯಕ್ಷರು ಹಾಗೂ ಸೇವಾದಳದ ಪದಾಧಿಕಾರಿಗಳು ಹಾಗೂ ಅನೇಕ ಕಾಂಗ್ರೆಸ್ ಮುಖಂಡರು ಶುಭಾಶಯವನ್ನು ಕೋರಿದ್ದಾರೆ. ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸೇವಾದಳದ ಮುಖಂಡರು, ಕಾರ್ಯಕ್ರಮ 15ನೇ ತಾರೀಕು ಬೆಳಗ್ಗೆ 7:30ಕ್ಕೆ ಕೆಪಿಸಿಸಿ ಕಚೇರಿಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸುವ ಕಾರ್ಯಕ್ರಮಕ್ಕೆ ಕೆಪಿಸಿಸಿ ಅಧ್ಯಕ್ಷರಾದ ಬಿಕೆ ಹರಿಪ್ರಸಾದ್ ರವರು ಹಾಗೂ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಹಾಗೂ ಅನೇಕ ಸಚಿವರು, ಶಾಸಕರು, ನಿಗಮ ಮಂಡಳಿ ಅಧ್ಯಕ್ಷರು ಹಾಗೂ ಕೆಪಿಸಿಸಿ ಮುಂಚೂಣಿ ಘಟಕದ ಅಧ್ಯಕ್ಷರುಗಳು ಹಾಗೂ ಅನೇಕ ಕಾಂಗ್ರೆಸ್ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳಿದ್ದಾರೆ. ಪ್ರತಿ ವರ್ಷದಂತೆ ನಾವು ಈ ವರ್ಷವೂ ಕೂಡ ಈ ಒಂದು 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನ ಅತ್ಯಂತ ವಿಜೃಂಭಣೆಯಿಂದ ನಮ್ಮ ಸೇವಾದಳ ವತಿಯಿಂದ ಆಚರಿಸಬೇಕಂತ ತೀರ್ಮಾನ ಮಾಡ್ತೀವಿ. ಮತ್ತು ಈ 80ನೆಯ ಸ್ವಾತಂತ್ರ್ಯೋತ್ಸವದ ಎಲ್ಲರಿಗೂ ಕೂಡ ನಾನು ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ. ಮೇಡಮ್, ವಿಜೃಂಭಣೆಯಿಂದ ದೇಶಾದ್ಯಂತ ನಡೀತದೆ. ಇವತ್ತು ವಿಭಿನ್ನವಾಗಿ ಏನಾದ್ರೂ ಕೆಪಿಸಿಸಿಯಲ್ಲಿ ನಡೀತತಾ ಈ ಬಾರಿ? ವಿಭಿನ್ನವಾಗಿ ಅಂತ ಏನಿಲ್ಲ. ನಮ್ಮ ಬಿಕೆ ಹರಿಪ್ರಸಾದ್ ಸರ್ ಅವರು ಕೆಪಿಸಿಸಿ ನೂತನ ಅಧ್ಯಕ್ಷರಾಗಿದ್ದಾರೆ ಮತ್ತು ನಮ್ಮ ಬಹುದಿನಗಳಿಂದ ಬಯಕೆಗಳಿಂದ ಇರ್ತಕ್ಕಂಥ ನಮ್ಮ ಇವರು ಡಿಕೆ ಶಿವಕುಮಾರ್ ಅವರು ಕೂಡ ಸಿಎಂ ಆಗಿದ್ದಾರೆ. ನಮಗೆ ಬಹಳ ಸಂತೋಷ. ಅವರೊಂದಿಗೆ ನಾವು ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಉತ್ಸುಕತರಾಗಿದ್ದೇವೆ. ಕಾರ್ಯಕ್ರಮ ಎಷ್ಟು ಗಂಟೆ ಸ್ಟಾರ್ಟ್ ಆಗುತ್ತೆ ಮೇಡಮ್? ಕೆಪಿಸಿಸಿ ಕಾರ್ಯಕ್ರಮ ನಾವು 7:30ಗೆ ಫ್ಲಾಗ್ ಹೋಸ್ಟಿಂಗ್ ಅಂತ ಇಟ್ಕೊಂಡಿದೀವಿ. ಮತ್ತೆ ಎಲ್ಲರೂ 7 ಗಂಟೆ ಅಂದ್ರೆ ಎಲ್ಲರೂ ಬರ್ತಾರೆ. ಬಹಳ ಅಚ್ಚುಕಟ್ಟಾಗಿ ನಾವು ಕಾರ್ಯಕ್ರಮಕ್ಕೆ ಯಾರ್ಯಾರು ಬರ್ತಾ ಇದ್ದಾರೆ ಮೇಡಮ್? ಈ ಕಾರ್ಯಕ್ರಮಕ್ಕೆ ನಮ್ಮ ಕೆಪಿಸಿಸಿ ಅಧ್ಯಕ್ಷರಾದ ಹರಿಪ್ರಸಾದ್ ಸರ್ ಅವರು ಅವರೇ ಫ್ಲಾಗ್ ಹೋಸ್ಟಿಂಗ್ ಮಾಡೋದು ಮತ್ತು ನಮ್ಮ ನೂತನ ಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಬರ್ತಾ ಇದ್ದಾರೆ. ಅನೇಕ ಹಾಲಿ ಸಚಿವರು ಮತ್ತು ಮಾಜಿ ಸಚಿವರು, ಮಾಜಿ ಎಂಎಲ್ಎಗಳು, ಹಾಲಿ ಎಂಎಲ್ಎಗಳು ಮತ್ತು ಅನೇಕ ಕೆಪಿಸಿಸಿ ನಮ್ಮ ಕಾರ್ಯದರ್ಶಿಗಳು ಮತ್ತು ನಮ್ಮ ಕೆಪಿಸಿಸಿಯ ಎಲ್ಲ ಅಧಿಕಾರ ವರ್ಗದವರು ಮತ್ತು ನಮ್ಮ ಈ ಸೇವಾದಳದ ಎಲ್ಲ ಮೇನ್ ಮುಖಂಡರು ಕೂಡ ಮತ್ತು ಕಾರ್ಯಕರ್ತರು ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಮೇಡಮ್, ಈ ಸೇವಾದಳದವರು ಮುಖಂಡರು ಆಗಸ್ಟ್ 15 ಬಂದ್ರೆ ವಿಭಿನ್ನವಾಗಿ ಸ್ವಾತಂತ್ರ್ಯ ದಿನಾಚರಣೆ ದೇಶಾದ್ಯಂತ ನಡೀತದೆ. ಇಲ್ಲಿ ಕೆಪಿಸಿಸಿಯಲ್ಲೂ ಸಹ ಅಚ್ಚುಕಟ್ಟಾಗಿ ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ. ಈ ಕಾರ್ಯಕ್ರಮ ಕೆಪಿಸಿಸಿ ಅವರು ಎಲ್ಲರೂ ಇದಕ್ಕೆ ಸಹಮತ ವ್ಯಕ್ತಪಡಿಸಿದ್ದಾರೆ. ಇವತ್ತು ಏನ್ ಹೇಳ್ತೀರಾ ಮೇಡಮ್? ನೀವು ಸೇವಾದಳದ ಮುಖಂಡರು ಸಹ ಅವರೆಲ್ಲ ಬರ್ತಾ ಇದ್ದಾರೆ ರಾಜ್ಯದಿಂದ. ಅದು ನಮ್ದು ಒಳ್ಳೆ ವಿಚಾರ ಅಂತ ಹೇಳ್ಬೋದು. ನೋಡಿ, ಒಂದೇ ಕೈಯಿಂದ ಚಪ್ಪಾಳೆ ಆಗುದಿಲ್ಲ. ಇವರೆಲ್ಲ ಸೇರಿದ್ರೆ ನಮ್ಗೆ 2 ಕೈಯಿಂದ ಚಪ್ಪಾಳೆ ಹಾಕ್ಲಿಕ್ಕೆ ಅನುಕೂಲ ಆಗ್ತದೆ. ಎಲ್ಲರೂ ಸೇರ್ಬೇಕು. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ನಮ್ಮ ಈ ಒಂದು ಕಾರ್ಯಕ್ರಮವನ್ನ ನಾವು ಯಶಸ್ವಿಯಾಗಿ ನಡೆಸ್ಕೊಡ್ತೀವಂತ ಈ ಮೂಲಕ ನಾನು ತಿಳಿಸ್ತೇನೆ. ಯಾಕಂತಂದ್ರೆ ಈ ಒಂದು ಸ್ವತಂತ್ರ ದಿನಾಚರಣೆ ಯಾಕೆ ಆಚರಿಸ್ತೀವಿ ಅಂತಂದ್ರೆ ಎಲ್ಲ ಒಂದು ಈ ಹೋರಾಟ ಮಾಡಿದಂತಹ ನಮ್ಮ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದಂತಹ ಎಲ್ಲ ಗಣ್ಯ ವ್ಯಕ್ತಿಗಳನ್ನ ನೆನೆಯುವಂತಹ, ಸಂತೋಷ ಪಡುವಂತಹ ವಿಷಯವೇ ಅನ್ಕೋಬಹುದು. ಯಾಕಂದ್ರೆ ಇದು ಎಲ್ಲರಿಗೂ ಒಂದು ಹಬ್ಬದ ವಾತಾವರಣ ಅಂತ ಹೇಳ್ಬೋದು. ಮೊದಲನಾಗಿ ಸ್ವಾತಂತ್ರ್ಯ ದಿನಾಚರಣೆ ಆರ್ಥಿಕ ಶುಭಾಶಯವನ್ನು ನಮ್ಮ ದೇಶದ ಜನಕ್ಕೆ ಕೇಳಕ್ಕೆ ಬಯಸ್ತೇನೆ. ನಮ್ಮ ಕರ್ನಾಟಕದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಅದರ ಸೇವಾದಳ ಅಂದ್ರೆ ನಮ್ಗೆ ಹಬ್ಬ ಇದು. ಸ್ವಾತಂತ್ರ್ಯ ದಿನಾಚರಣೆ ಹಬ್ಬ. ಈ ಹಬ್ಬದಲ್ಲಿ ನಮ್ಮ ಸೇವಾದಳದ ಮುಖ್ಯಸ್ಥರಾದ ರಾಮಚಂದ್ರ ಹಾಗೂ ರಾಜ್ಯಾಧ್ಯಕ್ಷ ಬುಗಾರ್ ಮೇಡಮ್ ನೇತೃತ್ವದಲ್ಲಿ ನಮ್ಮ ಸೇವಾದಳ ವತಿಯಿಂದ ನಾಳೆ ಫ್ಲಾಗ್ ಹಾಸ್ಟಿಂಗ್ ತುಂಬಾ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡೋಕ್ಕೆ ನಾವು ತಯಾರಿ ಮಾಡ್ಕೊಳ್ತಾ ಇದ್ದೀವಿ. ತಯಾರಿ ಆಗಿದ್ದೀವಿ ನಾವು. ಹಾಗೂ ನಮ್ಮ ಜಿಲ್ಲೆಯ ಬೆಂಗಳೂರು ಜಿಲ್ಲೆಯ 5 ಜಿಲ್ಲೆಯ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಹಾಗೂ ಕೂಡ ಎಲ್ಲಾ ಸೆಲ್ಲು ಮುಖಂಡರುಗಳಿಗೆ ನಾವು ಹೇಳ್ತಾ ಇದೀವಿ, ತಾವು ಎಲ್ಲ ದಯಮಾಡಿ ಈ ಸಭೆಗೆ ಆಗಮಿಸೋದ್ರಿಂದ ನಾವು ಸೇವಾದಳದಿಂದ ಜಿಲ್ಲಾಧ್ಯಕ್ಷನಾಗಿ ನಾವು ತಮ್ಮಲ್ಲಿ ಕೋರಿಕೆ.